ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೆನ್. ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇನೆ. ಈ ಸಮಯದಲ್ಲಿ ಸ್ವಾಮಿ, ಮುಂಜಾನೆಯಿಂದಲೂ ಈವರೆಗೂ ನೀವು ನಮ್ಮೆಲ್ಲರಿಗೂ ಮಾಡಿದ ಎಲ್ಲ ಉಪಕಾರಗಳಿಗಾಗಿ ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇನೆ. ತಂದೆಯಾದ ದೇವರೇ, ಈ ಆರಾಧನೆಯ ಸಮಯದಲ್ಲಿ ಸ್ವಾಮಿ, ನಿಮ್ಮ ಪ್ರಸನ್ನತೆ ನಮ್ಮ ಮೇಲೆ ಇಳಿದು ಬರುವಂತೆ ಕೃಪೆ ಮಾಡಿದೆ ಸ್ವಾಮಿ. ನಮ್ಮೆಲ್ಲ ಪಾಪ ದೋಷಗಳನ್ನು ತೊಳೆಯಿರಿ ಸ್ವಾಮಿ. ನಿಮ್ಮ ಕೃಪೆ ಯೇಸು ಸ್ವಾಮಿ ರಕ್ತದಿಂದ ನಮ್ಮ ತಲೆಯಿಂದ ಪಾದದವರೆಗೂ ನಾವು ಮಾಡಿದ ಎಲ್ಲ ಪಾಪಗಳನ್ನು ತೊಳೆಯಿರಿ ಸ್ವಾಮಿ. ನಿಮ್ಮ ಕರುಣೆಗೆ ನಮ್ಮನ್ನು ಎಲ್ಲರಿಗೂ ಒಪ್ಪಿಸಿಕೊಳ್ಳುತ್ತೇವೆ. ಪಶ್ಚಾತ್ತಾಪದ ಸರ್ವೇಶ್ವರ, ಪ್ರೀತಿಪಾತ್ರರಾದ ತಂದೆ, ನನ್ನ ಪಾಪಗಳು ನಿಮಗೆ ವಿರೋಧವಾಗಿ ನಡೆದು ನಿಮ್ಮನ್ನು ದುಃಖಪಡಿಸಿದ್ದೇನೆ. ನಿಮ್ಮ ಪುತ್ರರಾದ ಯೇಸು ಕ್ರೈಸ್ತರನ್ನು ಶಿಲುಬೆಗೆ ಏರಿಸಿದ್ದೇನೆ. ನಿಮ್ಮ ದಂಡನೆಗೆ ಗುರಿಯಾಗಿದ್ದೇನೆ. ಆದ್ದರಿಂದ ನಾನು ಮಾಡಿದ ಪಾಪಗಳಿಗಾಗಿ ಬಹಳ ವ್ಯಸನ ಪಡುತ್ತೇನೆ, ಬಹಳ ದುಃಖಪಡುತ್ತೇನೆ, ಬಹಳ ಪಶ್ಚಾತ್ತಾಪ ಪಡುತ್ತೇನೆ. ಇನ್ನು ಮೇಲೆ ನಿಮ್ಮ ಕೃಪಾವರದ ಸಹಾಯದಿಂದ ನಿಮ್ಮ ಚಿತ್ತದ ಪ್ರಕಾರ ನಡೆದು ಯಾವುದೇ ಪಾಪ ಮಾಡುವುದೇ ಇಲ್ಲವೆಂದು ದೃಢ ಪ್ರತಿಜ್ಞೆ ಮಾಡುತ್ತೇನೆ ಸ್ವಾಮಿ. ನನ್ನ ಹತ್ತಿರವಿರು ಓ ಯೇಸುವೇ, ನಾನು ನಿಮ್ಮನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೇ, ನಾನು ನಿಮ್ಮನ್ನು ಬಿಟ್ಟು ಬಾಳಲಾರೆನು. Alleluia, 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 Alleluia. ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು. ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು. ನನ್ನ ಹತ್ತಿರವಿರು ಓ ಯೇಸುವೇ, ನಾನು ನಿಮ್ಮನ್ನು ಬಿಟ್ಟು ಬಾಳಲಾರೆನು. Alleluia, 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 Alleluia. ಆರಾಧನೆ, 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 ಆರಾಧನೆ. ಕಣ್ಣೀರಿನ ಸಮಯದಿ ತಾಯಿಯಾಗಿರು, ಸಾಲದ ಸಮಯದಿ ತಂದೆಯಾಗಿರು. ಕಣ್ಣೀರಿನ ಸಮಯದಿ ತಾಯಿಯಾಗಿರು, ಸಾಲದ ಸಮಯದಿ ತಂದೆಯಾಗಿರು. ನನ್ನ ಹತ್ತಿರವಿರು ಓ ಯೇಸುವೇ, ನಾನು ನಿಮ್ಮನ್ನು ಬಿಟ್ಟು ಬಾಳಲಾರೆನು. Alleluia, 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 Alleluia. ಆರಾಧನೆ, 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 ಆರಾಧನೆ. ನಿನ್ನ ವಾಕ್ಯ ಓದುವ ಸಮಯದಿ ಗುರುವಾಗಿರು, ಪ್ರಾರ್ಥಿಸುವ ಸಮಯದಿ ದೇವರಾಗಿರು.
ನಿನ ವಾಕ್ಯ ಓದುವ ಸಮಯದಿ ಗುರುವಾಗಿರು, ಪ್ರಾರ್ಥಿಸುವ ಸಮಯದಿ ದೇವರಾಗಿರು, ನನ್ನ ಹತ್ತಿರವಿರು ಓ ಯೇಸುವೇ. ನಿಮ್ಮನ್ನು ಬಿಟ್ಟು ಬಾಳಲಾರೆನು, ನನ್ನ ಹತ್ತಿರವಿರು ಓ ಯೇಸುವೇ. ನಿಮ್ಮನ್ನು ಬಿಟ್ಟು ಬಾಳಲಾರೆನು. Alleluia, 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 Alleluia. ಆರಾಧನೆ, 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 ಆರಾಧನೆ. ಪಿತನಾದ ದೇವರಿಗೆ ಆರಾಧನೆ, ಸುತನಾದ ದೇವರಿಗೆ ಆರಾಧನೆ, ಆತ್ಮನಾದ ದೇವರಿಗೆ ಆರಾಧನೆ, ತ್ರಯೇಕ ದೇವರಿಗೆ ಆರಾಧನೆ, ಪಿತನಾದ ದೇವರಿಗೆ ಆರಾಧನೆ, ಸುತನಾದ ದೇವರಿಗೆ ಆರಾಧನೆ, ಆತ್ಮನಾದ ದೇವರಿಗೆ ಆರಾಧನೆ, ತ್ರಯೇಕ ದೇವರಿಗೆ ಆರಾಧನೆ, ಪಿತನಾದ ದೇವರಿಗೆ ಆರಾಧನೆ, ಸುತನಾದ ದೇವರಿಗೆ ಆರಾಧನೆ, ಆತ್ಮನಾದ ದೇವರಿಗೆ ಆರಾಧನೆ, ತ್ರಯೇಕ ದೇವರಿಗೆ ಆರಾಧನೆ, ಪಿತನಾದ ದೇವರಿಗೆ ಆರಾಧನೆ, ಸುತನಾದ ದೇವರಿಗೆ ಆರಾಧನೆ, ಆತ್ಮನಾದ ದೇವರಿಗೆ ಆರಾಧನೆ, ತ್ರಯೇಕ ದೇವರಿಗೆ ಆರಾಧನೆ, ಪಿತನಾದ ದೇವರಿಗೆ ಆರಾಧನೆ, ಸುತನಾದ ದೇವರಿಗೆ ಆರಾಧನೆ, ಆತ್ಮನಾದ ದೇವರಿಗೆ ಆರಾಧನೆ, ತ್ರಯೇಕ ದೇವರಿಗೆ ಆರಾಧನೆ, 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 ಪ್ರಭು ಯೇಸು ದೇವರಿಗೆ ಆರಾಧನೆ, ಆತ್ಮನಾದ ದೇವರಿಗೆ ಆರಾಧನೆ, ತ್ರಯೇಕ ದೇವರಿಗೆ ಆರಾಧನೆ, 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 ಪ್ರಭು ಯೇಸು ದೇವರಿಗೆ ಆರಾಧನೆ, ದೇವರಿಗೆ ಆರಾಧನೆ, ತ್ರಯೇಕ ದೇವರಿಗೆ ಆರಾಧನೆ. ಯೇಸುವೇ, ಹಾಲೆಲೂಯಾ, 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 ಹಾಲೆಲೂಯಾ.
ಹಾಲೆಲೂಯಾ 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 ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಸ್ತುತಿ. ಹಾಲೆಲೂಯಾ 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 ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಸ್ತುತಿ. ಹಾಲೆಲೂಯಾ. ಅತ್ಯುನ್ನತ ಮಧುರವಾದ ಯೇಸುವೆ, ಗೆಸ್ಸೆಮೆ ತೋಪಿನಲ್ಲಿ ನೀವು ಅನುಭವಿಸಿದ ಹೇಳಲಸಾಧ್ಯವಾದ ಸಂಕಟಕ್ಕಾಗಿ ನನ್ನ ಪುಟ್ಟ ಹೃದಯದ ಸ್ನೇಹದಿಂದ ಈ ಸಮಯದಲ್ಲಿ ನಿಮ್ಮೊಂದಿಗೆ ಎಚ್ಚರವಾಗಿದ್ದು ನಿಮ್ಮನ್ನು ಉಪಶಮಿಸಲು ಇಚ್ಛಿಸುತ್ತೇನೆ. ನಿಮ್ಮ ಯಾತನೆಯಲ್ಲಿ ನೀವು ಅನುಭವಿಸಿದ ಹೇಳಲಸಾಧ್ಯವಾದ ಕಷ್ಟ ಸಂಕಟಗಳಿಗೆ ಕಾರಣವಾಗಿದ್ದ ನನ್ನ ಪಾಪಗಳನ್ನು ಮಾತ್ರವಲ್ಲದೆ ನನ್ನನ್ನು, ನನಗೆ ಸೇರಿರುವ ಸಕಲವನ್ನು ಮರೆತು ಬಿಡಲು ಆಶಿಸುತ್ತೇನೆ. ಆ ಸಮಯದಲ್ಲಿ ನಿಮಗೆ ಕಷ್ಟವನ್ನು ಕೊಟ್ಟ ನಾನು ಈ ಸಮಯದಲ್ಲಿ ನಿಮಗೆ ಉಪಶಮನ ನೀಡಲು ಆಶಿಸುತ್ತೇನೆ. ಧರ್ಮಸಭೆಯ ಜಯಕ್ಕಾಗಿಯೂ ಪಾಪಿಗಳು, ಅಕಕತೋಲಿಕರು, ಅಕ್ರೈಸ್ತರು ಮತ್ತು ಕೆಟ್ಟ ಕ್ರೈಸ್ತರು ಮನ ತಿರುಗುವುದಕ್ಕಾಗಿ, ಇನ್ನೂ ತಾವು ಆಶಿಸುವ ಇತರ ಕಾರ್ಯಗಳಿಗಾಗಿ, ನೀವು ಬೆವರ್ತ ರಕ್ತದ ಬೆವರಿಗಾಗಿ, ಪಟ್ಟ ಕಷ್ಟ ನಿಷ್ಠೂರಗಳಿಗಾಗಿ, ಮರಣಕ್ಕಾಗಿ ಈ ನಿಂದೆ ಪರಿಹಾರವನ್ನು, ಪರಿಶುದ್ಧ ಕಾಲವನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ. ಕಹಿಯಾದ ಪಾತ್ರೆಯ ದೇವದೂತರೇ, ಈ ಪರಿಶುದ್ಧ ಕಾಲವನ್ನು ನನ್ನ ಯೇಸುವಿನ ಪವಿತ್ರ ಹೃದಯಕ್ಕೆ ಉಪಶಮನ ನೀಡಲು ಅವರ ನಾಮವನ್ನು ಪ್ರಪಂಚದ ಎಲ್ಲ ದಿಕ್ಕುಗಳಲ್ಲಿ ಹರಡಲು ಉಪಯೋಗಿಸುವಂತೆ ನಮಗೆ ನೆರವು ನೀಡಿರಿ. ಪರಮ ಪ್ರಸಾದದಲ್ಲಿರುವ ಯೇಸುವಿಗೆ ಆರಾಧನೆ. ಯೇಸುವೇ ನನ್ನ ಕರ್ತರೇ, ನನ್ನ ದೇವರೇ, ದೇವ ಕುಮಾರರೇ, ಕನ್ಯಾ ಮರಿಯಮ್ಮನವರ ಪುತ್ರರೇ, ನೀವು ಇಲ್ಲಿ ಚಿತ್ತೈಸಿರುವಿರೆಂದು ವಿಶ್ವಾಸಿಸಿ ನಿಮ್ಮನ್ನು ಆರಾಧಿಸುತ್ತೇನೆ. ಬಿಳುಪಾದ ಪರಿಶುದ್ಧ ರೊಟ್ಟಿಯ ಮರೆಯಲ್ಲಿ ಸಂಪೂರ್ಣ ಮಹಿಮೆಯುಳ್ಳ ನೀವು ಮನುಷ್ಯಾವತಾರದಲ್ಲಿ ಪ್ರತ್ಯಕ್ಷರಾಗಿದ್ದೀರೆಂದು ವಿಶ್ವಾಸಿಸಿ ನಿಮ್ಮನ್ನು ಆರಾಧಿಸುತ್ತೇನೆ. ನಿಮ್ಮ ದೇವದೂತರ ಪರಿವಾರದೊಂದಿಗೆ ಸೇರಿ ಸಾಷ್ಟಾಂಗವಾಗಿ ಬಿದ್ದು ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ. ನಿಮ್ಮನ್ನು ಸುತ್ತಿಕೊಂಡಿರುವ ಸಂತ ಭಕ್ತರೊಂದಿಗೆ ಒಟ್ಟುಗೂಡಿ ಬಡದಾಸನಾದ ನಾನು ನಿಮ್ಮನ್ನು ಆರಾಧಿಸುತ್ತೇನೆ. ನಿಮ್ಮ ಪರಿಶುದ್ಧ ಮಾತೆಯಾದ ಮರಿಯಮ್ಮನವರೊಡಗೂಡಿ ಸಾಷ್ಟಾಂಗವಾಗಿ ಬಿದ್ದು ನಮಸ್ಕರಿಸುತ್ತೇನೆ. ನನ್ನ ಕರ್ತರಾದ ಯೇಸುವೆ, ನಿಮ್ಮ ಸ್ನೇಹದ ದಿವ್ಯ ಸಂಸ್ಕಾರದಲ್ಲಿ ಪ್ರಸನ್ನರಾಗಿರುವಿರೆಂದು ವಿಶ್ವಾಸಿಸಿ ಆರಾಧಿಸುತ್ತೇನೆ. ನನ್ನ ಕರ್ತರೇ, ನನ್ನ ದೇವರೇ, ನೀವು ನಿರಂತರವಾಗಿ ಕಲ್ಪಿಸಿದ ಸಕಲವನ್ನು ವಿಶ್ವಾಸಿಸುತ್ತೇನೆ. ನೀಚ ಪಾಪಿಯೂ ಅಪಾತ್ರನೂ ಆದ ನನ್ನ ಮೇಲೆ ತಮಗಿರುವ ಅಪಾರವಾದ ಪ್ರೀತಿಯನ್ನು ವಿಶ್ವಾಸಿಸುವುದಕ್ಕಿಂತಲೂ ಕಷ್ಟಕರವಾದದ್ದು ಬೇರೊಂದಿಲ್ಲ. ಆದರೆ ನನ್ನ ಕರ್ತರೇ, ಇದನ್ನು ವಿಶ್ವಾಸಿಸುತ್ತೇನೆ. ನಿಮ್ಮ ಉತ್ತರ: ಯೇಸುವಿನ ಪೂಜ್ಯ ಹೃದಯವೇ, ನನ್ನ ನಂಬಿಕೆಯನ್ನೆಲ್ಲ ತಮ್ಮಲ್ಲಿರಿಸುತ್ತೇನೆ. ಯೇಸುವಿನ ಪೂಜ್ಯ ಹೃದಯವೇ, ನನ್ನ ನಂಬಿಕೆಯನ್ನೆಲ್ಲ ನಿಮ್ಮಲ್ಲಿರಿಸುತ್ತೇನೆ. ನನ್ನ ಮೇಲೆ ತಮಗಿರುವ ಸ್ನೇಹವು ಅಲ್ಪಕಾಲದ ಸ್ನೇಹವಲ್ಲವೆಂದು ತಾವು ನಿತ್ಯ ಕಾಲದಿಂದ ನನ್ನನ್ನು ಸ್ನೇಹಿಸುತ್ತೀರೆಂದು ವಿಶ್ವಾಸಿಸುತ್ತೇನೆ. ಯೇಸುವಿನ ಪೂಜ್ಯ ಹೃದಯವೇ, ನನ್ನ ನಂಬಿಕೆಯನ್ನೆಲ್ಲ ತಮ್ಮಲ್ಲಿರಿಸುತ್ತೇನೆ. ನನ್ನ ಮೇಲೆ ತಮಗಿರುವ ಪ್ರೀತಿ ಒಬ್ಬ ತಾಯಿ ತನ್ನ ಮಗುವಿನ ಮೇಲೆ ಇರಿಸಿರುವ ಪ್ರೀತಿಗಿಂತಲೂ ಮಿಗಿಲಾದುದೆಂದು ವಿಶ್ವಾಸಿಸುತ್ತೇನೆ. ಯೇಸುವಿನ ಪೂಜ್ಯ ಹೃದಯವೇ, ನನ್ನ ನಂಬಿಕೆಯನ್ನೆಲ್ಲ ತಮ್ಮಲ್ಲಿರಿಸುತ್ತೇನೆ. ನನ್ನ ಜೀವಮಾನದಲ್ಲಿ ಸಂಭವಿಸಲಿರುವ ಸಕಲವನ್ನು ತಾವೇ ವಾತ್ಸಲ್ಯದೊಂದಿಗೆ, ವಿವೇಕದೊಂದಿಗೆ ಮೊದಲೇ ನಿರ್ಣಯಿಸಿರುವುದನ್ನು ನಾನು ಅರಿತು ವಿಶ್ವಾಸಿಸುತ್ತೇನೆ. ಯೇಸುವಿನ ಪೂಜ್ಯ ಹೃದಯವೇ, ನನ್ನ ನಂಬಿಕೆಯನ್ನೆಲ್ಲ ತಮ್ಮಲ್ಲಿರಿಸುತ್ತೇನೆ. ನೀವು ವರ್ಜಿಸುವ ಯಾವ ಸುಖ ಸಂತೋಷಗಳನ್ನು ಆಶಿಸಲಾರೆನು, ಏಕೆಂದರೆ ನನಗೆ ಯಾವುದರಲ್ಲಿ ಒಳಿತು ಕೆಡುಕು ಇದೆ ಎಂಬುದನ್ನು ತಾವು ಅರಿತಿರುವಿರಿ. ಯೇಸುವಿನ ಪೂಜ್ಯ ಹೃದಯವೇ, ನನ್ನ ನಂಬಿಕೆಯನ್ನೆಲ್ಲ ತಮ್ಮಲ್ಲಿರಿಸುತ್ತೇನೆ. ಎಲ್ಲ ಕಾರ್ಯಗಳನ್ನು ದೇವರ ಚಿತ್ತವು ನೆರವೇರಲಿ ಎಂದು ನಾನು ಯಾವಾಗಲೂ ಪ್ರಾರ್ಥಿಸುತ್ತೇನೆ. ಯೇಸುವಿನ ಪೂಜ್ಯ ಹೃದಯವೇ, ನನ್ನ ನಂಬಿಕೆಯನ್ನೆಲ್ಲ ತಮ್ಮಲ್ಲಿರಿಸುತ್ತೇನೆ. ನಾನು ನನಗೆ ಸಂಭವಿಸುವ ಎಲ್ಲ ಸಂತೋಷಗಳನ್ನು ಧೈರ್ಯವುಳ್ಳ ಮನದೊಂದಿಗೆ ಸ್ವೀಕರಿಸುವ ಹಾಗೆ ನನ್ನ ಬಾಳಿನ ಕಷ್ಟ ತೊಂದರೆಗಳೆಲ್ಲವನ್ನು ಅಂಗೀಕರಿಸುತ್ತೇನೆ.
ಯೇಸುವಿನ ಪೂಜ್ಯ ಹೃದಯವೇ, ನನ್ನ ನಂಬಿಕೆಯನ್ನೆಲ್ಲ ತಮ್ಮಲ್ಲಿರಿಸುತ್ತೇನೆ. ನಾನು ಯಾವ ಕಾರ್ಯವನ್ನಾದರೂ ಕುರಿತು ಯೋಚಿಸಿ ವ್ಯಸನವನ್ನಾಗಲಿ ಸಂತೋಷವನ್ನಾಗಲಿ ಪಡಲಾರೆನು. ಯೇಸುವಿನ ಪೂಜ್ಯ ಹೃದಯವೇ, ನನ್ನ ನಂಬಿಕೆಯನ್ನೆಲ್ಲ ತಮ್ಮಲ್ಲಿರಿಸುತ್ತೇನೆ. ನಾನು ಎಷ್ಟು ಬಲಹೀನನು ಪಾಪಿಯೂ ಆಗಿದ್ದರೂ ನಿಮ್ಮ ದಯಾಳತ್ವವನ್ನು ಕುರಿತು ಎಂದಿಗೂ ಅಪನಂಬಿಕೆ ಪಡಲಾರೆನು. ಯೇಸುವಿನ ಪೂಜ್ಯ ಹೃದಯವೇ, ನನ್ನ ನಂಬಿಕೆಯನ್ನು ತಮ್ಮಲ್ಲಿರಿಸುತ್ತೇನೆ. ನನ್ನ ಎಲ್ಲ ತಂತ್ರ ಶೋಧನೆಗಳಲ್ಲಿಯೂ ಪೂಜ್ಯ ಹೃದಯವೇ, ನನ್ನ ನಂಬಿಕೆಯನ್ನೆಲ್ಲ ತಮ್ಮಲ್ಲಿರಿಸುತ್ತೇನೆ. ನನ್ನ ಎಲ್ಲ ಬಲಹೀನ ಸಮಯಗಳಲ್ಲಿಯೂ ಯೇಸುವಿನ ಪೂಜ್ಯ ಹೃದಯವೇ, ನನ್ನ ನಂಬಿಕೆಯನ್ನೆಲ್ಲ ತಮ್ಮಲ್ಲಿರಿಸುತ್ತೇನೆ. ನನ್ನ ಎಲ್ಲ ಕಷ್ಟ ಸಂಕಟಗಳಲ್ಲಿಯೂ ಯೇಸುವಿನ ಪೂಜ್ಯ ಹೃದಯವೇ, ನನ್ನ ನಂಬಿಕೆಯನ್ನೆಲ್ಲ ತಮ್ಮಲ್ಲಿರಿಸುತ್ತೇನೆ. ನನ್ನ ಎಲ್ಲ ಆಶಾಪಾಶಗಳಲ್ಲಿಯೂ ಯೇಸುವಿನ ಪೂಜ್ಯ ಹೃದಯವೇ, ನನ್ನ ನಂಬಿಕೆಯನ್ನೆಲ್ಲ ತಮ್ಮಲ್ಲಿರಿಸುತ್ತೇನೆ. ನನ್ನ ಎಲ್ಲ ದುಃಖ ದುರಿತಗಳಲ್ಲಿಯೂ ಯೇಸುವಿನ ಪೂಜ್ಯ ಹೃದಯವೇ, ನನ್ನ ನಂಬಿಕೆಯನ್ನೆಲ್ಲ ತಮ್ಮಲ್ಲಿರಿಸುತ್ತೇನೆ. ನನ್ನ ಪ್ರತಿಯೊಂದು ಜಯ ಅಪಜಯಗಳಲ್ಲಿಯೂ ಯೇಸುವಿನ ಪೂಜ್ಯ ಹೃದಯವೇ, ನನ್ನ ನಂಬಿಕೆಯನ್ನೆಲ್ಲ ತಮ್ಮಲ್ಲಿರಿಸುತ್ತೇನೆ. ನನ್ನ ಎಲ್ಲ ಅಧೈರ್ಯಗಳಲ್ಲಿಯೂ ಯೇಸುವಿನ ಪೂಜ್ಯ ಹೃದಯವೇ, ನನ್ನ ನಂಬಿಕೆಯನ್ನೆಲ್ಲ ತಮ್ಮಲ್ಲಿರಿಸುತ್ತೇನೆ. ನನ್ನ ಬಾಳಿನಲ್ಲಿಯೂ ಸಾವಿನಲ್ಲಿಯೂ ಯೇಸುವಿನ ಪೂಜ್ಯ ಹೃದಯವೇ, ನನ್ನ ನಂಬಿಕೆಯನ್ನೆಲ್ಲ ತಮ್ಮಲ್ಲಿರಿಸುತ್ತೇನೆ. ಈಗಲೂ ಸದಾಕಾಲಕ್ಕೂ ಯೇಸುವಿನ ಪೂಜ್ಯ ಹೃದಯವೇ, ನನ್ನ ನಂಬಿಕೆಯನ್ನೆಲ್ಲ ತಮ್ಮಲ್ಲಿರಿಸುತ್ತೇನೆ. ಪ್ರಾರ್ಥನೆ. ಕರ್ತರೇ, ನಾನು ಅಂಧಕಾರದಲ್ಲಿರುವುದು ನಿಮ್ಮ ಚಿತ್ತವಾಗಿದ್ದರೆ ನಿಮಗೆ ಸ್ತುತಿಯಾಗಲಿ. ನಾನು ಪ್ರಕಾಶದಲ್ಲಿರುವುದು ತಮ್ಮ ಚಿತ್ತವಾದರೆ ನಿಮಗೆ ಅಧಿಕವಾಗಿ ಸ್ತುತಿಯಾಗಲಿ. ನನ್ನನ್ನು ಆಧರಿಸುವುದು ತಮ್ಮ ಚಿತ್ತವಾಗಿದ್ದರೆ ನಿಮಗೆ ಸ್ತುತಿಯಾಗಲಿ. ನಾನು ಕಷ್ಟ ದುಃಖಗಳಿಗೆ ಒಳಗಾಗುವುದು ತಮ್ಮ ಚಿತ್ತವಾದರೆ ನಿಮಗೆ ಸದಾ ಸ್ತುತಿಯಾಗಲಿ. ಎಲ್ಲ ಪಾಪ ಸಮಯಗಳಿಂದ ನೀವು ನನ್ನನ್ನು ತಪ್ಪಿಸಿದ್ದೇ ಆದರೆ ನಾನು ಸಾವಿಗೂ ನರಕಕ್ಕೂ ಹೆದರೆನು. ಆದುದರಿಂದ ತಾವು ನನ್ನನ್ನು ತಳ್ಳಿ ಬಿಡದೆ ಕಾಪಾಡಿರಿ. ನನ್ನನ್ನು ಹಿಂಬಾಲಿಸಿ ಬರುವ ಯಾವ ಉಪದ್ರವಗಳು ನನ್ನನ್ನು ಬಾಧಿಸಲಾರವು, ಏಕೆಂದರೆ ಎಲ್ಲ ಕಾರ್ಯಗಳಲ್ಲಿಯೂ ಯೇಸುವಿನ ಪೂಜ್ಯ ಹೃದಯವೇ, ನನ್ನ ನಂಬಿಕೆಯನ್ನೆಲ್ಲ ತಮ್ಮಲ್ಲಿರಿಸುತ್ತೇನೆ. ಸಂತ ಮಾರ್ಗರೆಟ್ ಮರಿಯಮ್ಮನವರ ನಂಬಿಕೆಯ ಪ್ರಾರ್ಥನೆ. ಸ್ನೇಹಮಯವಾದ ಪೂಜ್ಯ ಹೃದಯವೇ, ನನ್ನ ನಂಬಿಕೆಯನ್ನೆಲ್ಲ ತಮ್ಮಲ್ಲಿರಿಸುತ್ತೇನೆ, ಏಕೆಂದರೆ ನನ್ನ ಬಲಹೀನತ್ವವು ನನ್ನನ್ನು ಭಯಪಡಿಸುವುದಾದರೂ ನಿಮ್ಮ ದಯಾಳತ್ವವು ಸಕಲವನ್ನು ಕೊಡುವುದೆಂಬ ನಂಬಿಕೆ ನನಗೆ ಇದೆ. ಯೇಸುವೇ, ನನ್ನ ಕರ್ತರೇ, ನನ್ನ ರಕ್ಷಕರೇ, ಸದಾಕಾಲದಲ್ಲಿಯೂ ಸರ್ವಕಾಲದಲ್ಲಿಯೂ ಎಲ್ಲಕ್ಕಿಂತಲೂ ಮೇಲಾಗಿ ನನ್ನ ನಂಬಿಕೆಯನ್ನು ತಮ್ಮಲ್ಲಿರಿಸುತ್ತೇನೆ. ನನ್ನ ಕರ್ತರೇ, ನಿಮ್ಮನ್ನು ವಿಶ್ವಾಸಿಸುತ್ತೇನೆ, ಏಕೆಂದರೆ ನೀವು ಸತ್ಯ ಸ್ವರೂಪಿಯಾಗಿದ್ದೀರಿ. ನಿಮ್ಮಲ್ಲಿ ನಂಬಿಕೆ ಇಡುತ್ತೇನೆ, ಏಕೆಂದರೆ ನೀವು ಅನಂತ ದಯವುಳ್ಳವರಾಗಿದ್ದೀರಿ. ಕರ್ತರೇ, ನಿಮ್ಮನ್ನು ಸ್ನೇಹಿಸುತ್ತೇನೆ, ಏಕೆಂದರೆ ನೀವು ಅತ್ಯಂತ ಸ್ನೇಹವುಳ್ಳವರಾಗಿದ್ದೀರಿ. ನಿಮ್ಮ ಮೇಲಿರುವ ಪ್ರೀತಿಯಿಂದ ನಾನು ನನ್ನಂತೆಯೇ ಬೇರೆಯವರನ್ನು ಸ್ನೇಹಿಸುತ್ತೇನೆ. ಯೇಸುವಿನ ಪೂಜ್ಯ ಹೃದಯವೇ, ನನ್ನ ನಂಬಿಕೆಯನ್ನೆಲ್ಲ ತಮ್ಮಲ್ಲಿರಿಸುತ್ತೇನೆ. ಪರಮ ಪ್ರಸಾದದಲ್ಲಿರುವ ಯೇಸುವಿಗೆ ನಿಂದೆ ಪರಿಹಾರ ಪ್ರಾರ್ಥನೆ. ಅತಿ ಮಧುರವಾದ ಯೇಸುವೆ, ಇಹಲೋಕದಲ್ಲಿ ನಿಮ್ಮ ಮೇಲೆ ಹೊರಿಸಿರುವ ಲೆಕ್ಕವಿಲ್ಲದ ದ್ರೋಹಗಳಿಗೂ ನಿಂದೆಗಳಿಗೂ ಪರಿಹಾರವಾಗಿ ತಿಳುವಳಿಕೆಯುಳ್ಳ ಎಲ್ಲ ಸೃಷ್ಟಿಗಳ ಹೃದಯಗಳ ಮೂಲಕ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ. ನಿಮ್ಮ ಉತ್ತರ, ನಾನು ನಿಮ್ಮನ್ನು ಆರಾಧಿಸುತ್ತೇನೆ. ನಾನು ನಿಮ್ಮನ್ನು ಆರಾಧಿಸುತ್ತೇನೆ. ನಿಮ್ಮ ಪ್ರತಿಯೊಂದು ನಿಟ್ಟುಸಿರಿಗೂ ನಾನು ನಿಮ್ಮನ್ನು ಆರಾಧಿಸುತ್ತೇನೆ. ನೀವು ಸುರಿಸಿದ ಒಂದೊಂದು ತೊಟ್ಟು ಕಣ್ಣೀರಿಗೂ ನಾನು ನಿಮ್ಮನ್ನು ಆರಾಧಿಸುತ್ತೇನೆ. ನೀವು ಅನುಭವಿಸಿದ ಒಂದೊಂದು ಸಂಕಟಕ್ಕೂ ನಾನು ನಿಮ್ಮನ್ನು ಆರಾಧಿಸುತ್ತೇನೆ. ನಿಮ್ಮ ಯಾತನೆಯಲ್ಲಿ ನೀವು ಸುರಿಸಿದ ಒಂದೊಂದು ತೊಟ್ಟು ರಕ್ತಕ್ಕೂ ನಾನು ನಿಮ್ಮನ್ನು ಆರಾಧಿಸುತ್ತೇನೆ. ನೀವು ಅನುಭವಿಸಿದ ಒಂದೊಂದು ಚಾಟಿಯ ಪೆಟ್ಟಿಗೂ ನಾನು ನಿಮ್ಮನ್ನು ಆರಾಧಿಸುತ್ತೇನೆ. ನೀವು ಬಲಹೀನರಾಗಿ ಕರಡು ಮುರಡಾದ ಆ ಹಾದಿಯಲ್ಲಿ ನಡೆದು ಹೋದಾಗ ಇಟ್ಟ ಒಂದೊಂದು ಹೆಜ್ಜೆಗೂ ನಾನು ನಿಮ್ಮನ್ನು ಆರಾಧಿಸುತ್ತೇನೆ. ನಿಮ್ಮನ್ನು ಕ್ರೂರವಾಗಿ ಹೊಡೆದಾಗ ನಿಮ್ಮ ಮೇಲೆ ಉಂಟಾದ ಒಂದೊಂದು ಗಾಯಕ್ಕೂ ನಾನು ನಿಮ್ಮನ್ನು ಆರಾಧಿಸುತ್ತೇನೆ. ನಿಮ್ಮ ಶಿರಸ್ಸನ್ನು ಚುಚ್ಚಿ ಬಾಧಿಸಿದ ಒಂದೊಂದು ಮುಳ್ಳಿಗೂ ನಾನು ನಿಮ್ಮನ್ನು ಆರಾಧಿಸುತ್ತೇನೆ. ಪರಿಶುದ್ಧ, ಸುಂದರ ಹಾಗೂ ಪವಿತ್ರವಾದ ನಿಮ್ಮ ಪೂಜ್ಯ ಮುಖಕ್ಕೆ ಒಂದೊಂದು ಬಾರಿ ಉಗುಳಿದ್ದಕ್ಕೂ ನಾನು ನಿಮ್ಮನ್ನು ಆರಾಧಿಸುತ್ತೇನೆ. ನಿಮ್ಮನ್ನು ಬಿಗಿದ ಒಂದೊಂದು ಕಟ್ಟಿಗೂ ನಾನು ನಿಮ್ಮನ್ನು ಆರಾಧಿಸುತ್ತೇನೆ.
ನಿಮಗೆ ಮಾಡಿದ ಒಂದೊಂದು ನಿಂದೆ ಪರಿಹಾಸ್ಯಕ್ಕೂ ನಾನು ನಿಮ್ಮನ್ನು ಆರಾಧಿಸುತ್ತೇನೆ. ನಿಮ್ಮ ಮೇಲೆ ಹೊರಿಸಿದ ಒಂದೊಂದು ಸುಳ್ಳು ಅಪರಾಧಕ್ಕೂ ನಾನು ನಿಮ್ಮನ್ನು ಆರಾಧಿಸುತ್ತೇನೆ. ನಿಮಗೆ ವಿರೋಧವಾಗಿ ಹೇಳಿದ ಒಂದೊಂದು ಸುಳ್ಳು ಸಾಕ್ಷಿಗೂ ನಿಮ್ಮ ಮೇಲೆ ಹೇಳಿದ ಒಂದೊಂದು ತೀರ್ಪಿಗೂ ನಾನು ನಿಮ್ಮನ್ನು ಆರಾಧಿಸುತ್ತೇನೆ. ಪ್ರಾರ್ಥಿಸೋಣ. ನನ್ನ ಕರ್ತರೇ, ನನ್ನ ಜೀವಮಾನ ಕಾಲದಲ್ಲಿ ಹೇಳುವ ಸಾವಿರಾರು ಸ್ತುತಿಗಳನ್ನು ಆಗಾಗ್ಗೆ ಸಂತೋಷದಿಂದ ಪುನರಾವರ್ತನೆ ಮಾಡಿ ನಿಮ್ಮನ್ನು ಸ್ತುತಿಸುತ್ತೇನೆ. ಪ್ರಪಂಚದ ಎಲ್ಲ ಯಜ್ಞಪೀಠಗಳ ಪರಮ ಪ್ರಸಾದದಲ್ಲಿ ಪ್ರಸನ್ನರಾಗಿರುವ ಯೇಸುವಿನ ಪವಿತ್ರ ಹೃದಯಕ್ಕೆ ಒಂದೊಂದು ನಿಮಿಷವೂ ಇಹಲೋಕದ ಅಂತ್ಯದವರೆಗೂ ಮಹಿಮೆ, ಪ್ರೀತಿ, ಸ್ತುತಿ, ಸ್ತೋತ್ರ ಸಲ್ಲಲಿ. ಪರಿಶುದ್ಧ ಪರಮಪ್ರಸಾದದ ಮಣಿಮಾಲೆ 33 ಮಣಿಮಾಲೆ. ನನ್ನ ಯೇಸುವೆ, ನಾನು ಈಗ ನಿಮ್ಮನ್ನು ಪರಮಪ್ರಸಾದದಲ್ಲಿ ಸ್ವೀಕರಿಸಲಾಗದ ನಿಮಿತ್ತ ಆಧ್ಯಾತ್ಮಿಕವಾಗಿ ನನ್ನ ಹೃದಯದಲ್ಲಿ ಆಗಮಿಸಿ ನಿತ್ಯಕ್ಕೂ ಅದು ನಿಮಗೆ ಸ್ವಂತವಾಗಿರುವಂತೆ ಮಾಡಿರಿ. ಪರಮಪ್ರಸಾದದಲ್ಲಿ ಚಿತ್ತೈಸಿ ಬಂದಿರುವ ನನ್ನ ಯೇಸುವೆ, ಎಲ್ಲರೂ ನನ್ನ ಮೇಲೆ ದಯೆ ತೋರಿ ಪರಿಶುದ್ಧ ರೊಟ್ಟಿಯೇ, ದೈವಿಕ ರೊಟ್ಟಿಯೇ ನಿಮಗೆ ಸದಾ ಸ್ತುತಿ ಸ್ತೋತ್ರಗಳು ಸಲ್ಲಲಿ. ಪರಮಪ್ರಸಾದದಲ್ಲಿ ಚಿತ್ತೈಸಿ ಬಂದಿರುವ ನನ್ನ ಯೇಸುವೆ, ಉತ್ತರ ನನ್ನ ಮೇಲೆ ದಯೆ ತೋರಿ ಪರಿಶುದ್ಧ ರೊಟ್ಟಿಯೇ, ದೈವಿಕ ರೊಟ್ಟಿಯೇ ನಿಮಗೆ ಸದಾ ಸ್ತುತಿ ಸ್ತೋತ್ರಗಳು ಸಲ್ಲಲಿ. ಪರಮ ಪ್ರಸಾದದಲ್ಲಿ ಚಿತ್ತೈಸಿ ಬಂದಿರುವ ನನ್ನ ಯೇಸುವೆ, ನನ್ನ ಮೇಲೆ ದಯೆ ತೋರಿ ಪರಿಶುದ್ಧ ರೊಟ್ಟಿಯೇ, ದೈವಿಕ ರೊಟ್ಟಿಯೇ ನಿಮಗೆ ಸದಾ ಸ್ತುತಿ ಸ್ತೋತ್ರಗಳು ಸಲ್ಲಲಿ. ಪರಮ ಪ್ರಸಾದದಲ್ಲಿ ಚಿತ್ತೈಸಿ ಬಂದಿರುವ ನನ್ನ ಯೇಸುವೆ, ನನ್ನ ಮೇಲೆ ದಯೆ ತೋರಿ ಪರಿಶುದ್ಧ ರೊಟ್ಟಿಯೇ, ದೈವಿಕ ರೊಟ್ಟಿಯೇ ನಿಮಗೆ ಸದಾ ಸ್ತುತಿ ಸ್ತೋತ್ರಗಳು ಸಲ್ಲಲಿ. ಪರಮ ಪ್ರಸಾದದಲ್ಲಿ ಚಿತ್ತೈಸಿ ಬಂದಿರುವ ನನ್ನ ಯೇಸುವೆ, ನಮ್ಮ ಮೇಲೆ ದಯೆ ತೋರಿ ಪರಿಶುದ್ಧ ರೊಟ್ಟಿಯೇ, ದೈವಿಕ ರೊಟ್ಟಿಯೇ ಸದಾ ಸ್ತುತಿ ಸ್ತೋತ್ರಗಳು ಸಲ್ಲಲಿ. ಪರಮ ಪ್ರಸಾದದಲ್ಲಿ ಚಿತ್ತೈಸಿ ಬಂದಿರುವ ನನ್ನ ಯೇಸುವೆ, ನಮ್ಮ ಮೇಲೆ ದಯೆ ತೋರಿ ಪರಿಶುದ್ಧ ರೊಟ್ಟಿಯೇ, ದೈವಿಕ ರೊಟ್ಟಿಯೇ ನಿಮಗೆ ಸದಾ ಸ್ತುತಿ ಸ್ತೋತ್ರಗಳು ಸಲ್ಲಲಿ. ಪರಮ ಪ್ರಸಾದದಲ್ಲಿ ಚಿತ್ತೈಸಿ ಬಂದಿರುವ ನನ್ನ ಯೇಸುವೆ, ನಮ್ಮ ಮೇಲೆ ದಯೆ ತೋರಿ ಪರಿಶುದ್ಧ ರೊಟ್ಟಿಯೇ, ದೈವಿಕ ರೊಟ್ಟಿಯೇ ನಿಮಗೆ ಸದಾ ಸ್ತುತಿ ಸ್ತೋತ್ರಗಳು ಸಲ್ಲಲಿ. ಪರಮ ಪ್ರಸಾದದಲ್ಲಿ ಚಿತ್ತೈಸಿ ಬಂದಿರುವ ನನ್ನ ಯೇಸುವೆ, ನಮ್ಮ ಮೇಲೆ ದಯೆ ತೋರಿ ಪರಿಶುದ್ಧ ರೊಟ್ಟಿಯೇ, ದೈವಿಕ ರೊಟ್ಟಿಯೇ ನಿಮಗೆ ಸದಾ ಸ್ತುತಿ ಸ್ತೋತ್ರಗಳು ಸಲ್ಲಲಿ. ಪರಮ ಪ್ರಸಾದದಲ್ಲಿ ಚಿತ್ತೈಸಿ ಬಂದಿರುವ ನನ್ನ ಯೇಸುವೆ, ನಮ್ಮ ಮೇಲೆ ದಯೆ ತೋರಿ ಪರಿಶುದ್ಧ ರೊಟ್ಟಿಯೇ, ದೈವಿಕ ರೊಟ್ಟಿಯೇ ನಿಮಗೆ ಸದಾ ಸ್ತುತಿ ಸ್ತೋತ್ರಗಳು ಸಲ್ಲಲಿ. ಪರಮ ಪ್ರಸಾದದಲ್ಲಿ ಚಿತ್ತೈಸಿ ಬಂದಿರುವ ನನ್ನ ಯೇಸುವೆ, ನಮ್ಮ ಮೇಲೆ ದಯೆ ತೋರಿ ಸ್ತೋತ್ರಗಳು ಸಲ್ಲಲಿ. ನನ್ನ ಯೇಸುವೆ, ಈಗ ನಾನು ನಿಮ್ಮನ್ನು ಪರಮ ಪ್ರಸಾದದಲ್ಲಿ ಸ್ವೀಕರಿಸಲಾಗದ ನಿಮಿತ್ತ ಆಧ್ಯಾತ್ಮಿಕವಾಗಿ ನನ್ನ ಹೃದಯದಲ್ಲಿ ಆಗಮಿಸಿ ನಿತ್ಯಕ್ಕೂ ಅದು ನಿಮಗೆ ಸ್ವಂತವಾಗಿರುವಂತೆ ಮಾಡಿರಿ. ಪರಮ ಪ್ರಸಾದದಲ್ಲಿ ಚಿತ್ತೈಸಿ ಬಂದಿರುವ ನನ್ನ ಯೇಸುವೆ, ನಮ್ಮ ಮೇಲೆ ದಯೆ ತೋರಿ ಪರಿಶುದ್ಧ ರೊಟ್ಟಿಯೇ, ದೈವಿಕ ರೊಟ್ಟಿಯೇ ನಿಮಗೆ ಸದಾ ಸ್ತುತಿ ಸ್ತೋತ್ರಗಳು ಸಲ್ಲಲಿ. ಪರಮ ಪ್ರಸಾದದಲ್ಲಿ ಚಿತ್ತೈಸಿ ಬಂದಿರುವ ನನ್ನ ಯೇಸುವೆ, ನಮ್ಮ ಮೇಲೆ ದಯೆ ತೋರಿ ಪರಿಶುದ್ಧ ರೊಟ್ಟಿಯೇ, ದೈವಿಕ ರೊಟ್ಟಿಯೇ ನಿಮಗೆ ಸದಾ ಸ್ತುತಿ ಸ್ತೋತ್ರಗಳು ಸಲ್ಲಲಿ. ಪರಮ ಪ್ರಸಾದದಲ್ಲಿ ಚಿತ್ತೈಸಿ ಬಂದಿರುವ ನನ್ನ ಯೇಸುವೆ, ನಮ್ಮ ಮೇಲೆ ದಯೆ ತೋರಿ ಸದಾ ಸ್ತುತಿ ಸ್ತೋತ್ರಗಳು ಸಲ್ಲಲಿ. ಪರಮ ಪ್ರಸಾದದಲ್ಲಿ ಚಿತ್ತೈಸಿ ಬಂದಿರುವ ನನ್ನ ಯೇಸುವೆ, ನಮ್ಮ ಮೇಲೆ ದಯೆ ತೋರಿ ಪರಿಶುದ್ಧ ರೊಟ್ಟಿಯೇ, ದೈವಿಕ ರೊಟ್ಟಿಯೇ ನಿಮಗೆ ಸದಾ ಸ್ತುತಿ ಸ್ತೋತ್ರಗಳು ಸಲ್ಲಲಿ. ಪರಮ ಪ್ರಸಾದದಲ್ಲಿ ಚಿತ್ತೈಸಿ ಬಂದಿರುವ ನನ್ನ ಯೇಸುವೆ, ನಮ್ಮ ಮೇಲೆ ದಯೆ ತೋರಿ ಪರಿಶುದ್ಧ ರೊಟ್ಟಿಯೇ, ದೈವಿಕ ರೊಟ್ಟಿಯೇ ನಿಮಗೆ ಸದಾ ಸ್ತುತಿ ಸ್ತೋತ್ರಗಳು ಸಲ್ಲಲಿ. ಪರಮ ಪ್ರಸಾದದಲ್ಲಿ ಚಿತ್ತೈಸಿ ಬಂದಿರುವ ನನ್ನ ಯೇಸುವೆ, ನಮ್ಮ ಮೇಲೆ ದಯೆ ತೋರಿ ಪರಿಶುದ್ಧ ರೊಟ್ಟಿಯೇ, ದೈವಿಕ ರೊಟ್ಟಿಯೇ ನಿಮಗೆ ಸದಾ ಸ್ತುತಿ ಸ್ತೋತ್ರಗಳು ಸಲ್ಲಲಿ. ಪರಮ ಪ್ರಸಾದದಲ್ಲಿ ಚಿತ್ತೈಸಿ ಬಂದಿರುವ ನನ್ನ ಯೇಸುವೆ, ನಮ್ಮ ಮೇಲೆ ದಯೆ ತೋರಿ ಪರಿಶುದ್ಧ ರೊಟ್ಟಿಯೇ, ದೈವಿಕ ರೊಟ್ಟಿಯೇ ನಿಮಗೆ ಸದಾ ಸ್ತುತಿ ಸ್ತೋತ್ರಗಳು ಸಲ್ಲಲಿ. ಪರಮ ಪ್ರಸಾದದಲ್ಲಿ ಚಿತ್ತೈಸಿ ಬಂದಿರುವ ನನ್ನ ಯೇಸುವೆ, ನಮ್ಮ ಮೇಲೆ ದಯೆ ತೋರಿ ಪರಿಶುದ್ಧ ರೊಟ್ಟಿಯೇ, ದೈವಿಕ ರೊಟ್ಟಿಯೇ ನಿಮಗೆ ಸದಾ ಸ್ತುತಿ ಸ್ತೋತ್ರಗಳು ಸಲ್ಲಲಿ. ಪರಮ ಪ್ರಸಾದದಲ್ಲಿ ಚಿತ್ತೈಸಿ ಬಂದಿರುವ ನನ್ನ ಯೇಸುವೆ, ನಮ್ಮ ಮೇಲೆ ದಯೆ ತೋರಿ ಪರಿಶುದ್ಧ ರೊಟ್ಟಿಯೇ, ದೈವಿಕ ರೊಟ್ಟಿಯೇ
ನಿಮಗೆ ಸದಾ ಸ್ತುತಿ ಸ್ತೋತ್ರಗಳು ಸಲ್ಲಲಿ. ಪರಮ ಪ್ರಸಾದದಲ್ಲಿ ಚಿತ್ತೈಸಿ ಬಂದಿರುವ ನನ್ನ ಯೇಸುವೆ, ನಮ್ಮ ಮೇಲೆ ದಯೆ ತೋರಿ. ಪರಿಶುದ್ಧ ರೊಟ್ಟಿಯೇ, ದೈವಿಕ ರೊಟ್ಟಿಯೇ, ನಿಮಗೆ ಸದಾ ಸ್ತುತಿ ಸ್ತೋತ್ರಗಳು ಸಲ್ಲಲಿ. ನನ್ನ ಯೇಸುವೆ, ನಾನು ಈಗ ನಿಮ್ಮನ್ನು ಪರಮ ಪ್ರಸಾದದಲ್ಲಿ ಸ್ವೀಕರಿಸಲಾಗದ ನಿಮಿತ್ತ ಆಧ್ಯಾತ್ಮಿಕವಾಗಿ ನನ್ನ ಹೃದಯದಲ್ಲಿ ಆಗಮಿಸಿ ನಿತ್ಯಕ್ಕೂ ಅದು ನಿಮಗೆ ಸ್ವಂತವಾಗಿರುವಂತೆ ಮಾಡಿರಿ. ಪರಮ ಪ್ರಸಾದದಲ್ಲಿ ಚಿತ್ತೈಸಿ ಬಂದಿರುವ ನನ್ನ ಯೇಸುವೆ, ನಮ್ಮ ಮೇಲೆ ದಯೆ ತೋರಿ. ಪರಿಶುದ್ಧ ರೊಟ್ಟಿಯೇ, ದೈವಿಕ ರೊಟ್ಟಿಯೇ, ನಿಮಗೆ ಸದಾ ಸ್ತುತಿ ಸ್ತೋತ್ರಗಳು ಸಲ್ಲಲಿ. ಪರಮ ಪ್ರಸಾದದಲ್ಲಿ ಚಿತ್ತೈಸಿ ಬಂದಿರುವ ನನ್ನ ಯೇಸುವೆ, ನಮ್ಮ ಮೇಲೆ ದಯೆ ತೋರಿ. ಪರಿಶುದ್ಧ ರೊಟ್ಟಿಯೇ, ದೈವಿಕ ರೊಟ್ಟಿಯೇ, ನಿಮಗೆ ಸದಾ ಸ್ತುತಿ ಸ್ತೋತ್ರಗಳು ಸಲ್ಲಲಿ. ಪರಮ ಪ್ರಸಾದದಲ್ಲಿ ಚಿತ್ತೈಸಿ ಬಂದಿರುವ ನನ್ನ ಯೇಸುವೆ, ನಮ್ಮ ಮೇಲೆ ದಯೆ ತೋರಿ. ಪರಿಶುದ್ಧ ರೊಟ್ಟಿಯೇ, ದೈವಿಕ ರೊಟ್ಟಿಯೇ, ನಿಮಗೆ ಸದಾ ಸ್ತುತಿ ಸ್ತೋತ್ರಗಳು ಸಲ್ಲಲಿ. ಪರಮ ಪ್ರಸಾದದಲ್ಲಿ ಚಿತ್ತೈಸಿ ಬಂದಿರುವ ನನ್ನ ಯೇಸುವೆ, ನಮ್ಮ ಮೇಲೆ ದಯೆ ತೋರಿ. ಪರಿಶುದ್ಧ ರೊಟ್ಟಿಯೇ, ದೈವಿಕ ರೊಟ್ಟಿಯೇ, ನಿಮಗೆ ಸದಾ ಸ್ತುತಿ ಸ್ತೋತ್ರಗಳು ಸಲ್ಲಲಿ. ಪರಮ ಪ್ರಸಾದದಲ್ಲಿ ಚಿತ್ತೈಸಿ ಬಂದಿರುವ ನನ್ನ ಯೇಸುವೆ, ನಮ್ಮ ಮೇಲೆ ದಯೆ ತೋರಿ. ಪರಿಶುದ್ಧ ರೊಟ್ಟಿಯೇ, ದೈವಿಕ ರೊಟ್ಟಿಯೇ, ನಿಮಗೆ ಸದಾ ಸ್ತುತಿ ಸ್ತೋತ್ರಗಳು ಸಲ್ಲಲಿ. ಪರಮ ಪ್ರಸಾದದಲ್ಲಿ ಚಿತ್ತೈಸಿ ಬಂದಿರುವ ನನ್ನ ಯೇಸುವೆ, ನಮ್ಮ ಮೇಲೆ ದಯೆ ತೋರಿ. ಪರಿಶುದ್ಧ ರೊಟ್ಟಿಯೇ, ದೈವಿಕ ರೊಟ್ಟಿಯೇ, ನಿಮಗೆ ಸದಾ ಸ್ತುತಿ ಸ್ತೋತ್ರಗಳು ಸಲ್ಲಲಿ. ಪರಮ ಪ್ರಸಾದದಲ್ಲಿ ಚಿತ್ತೈಸಿ ಬಂದಿರುವ ನನ್ನ ಯೇಸುವೆ, ನನ್ನ ಮೇಲೆ ದಯೆ ತೋರಿ. ಪರಿಶುದ್ಧ ರೊಟ್ಟಿಯೇ, ದೈವಿಕ ರೊಟ್ಟಿಯೇ, ನಿಮಗೆ ಸದಾ ಸ್ತುತಿ ಸ್ತೋತ್ರಗಳು ಸಲ್ಲಲಿ. ಪರಮ ಪ್ರಸಾದದಲ್ಲಿ ಚಿತ್ತೈಸಿ ಬಂದಿರುವ ನನ್ನ ಯೇಸುವೆ, ನಮ್ಮ ಮೇಲೆ ದಯೆ ತೋರಿ. ಪರಿಶುದ್ಧ ರೊಟ್ಟಿಯೇ, ದೈವಿಕ ರೊಟ್ಟಿಯೇ, ನಿಮಗೆ ಸದಾ ಸ್ತುತಿ ಸ್ತೋತ್ರಗಳು ಸಲ್ಲಲಿ. ಪರಮ ಪ್ರಸಾದದಲ್ಲಿ ಚಿತ್ತೈಸಿ ಬಂದಿರುವ ನನ್ನ ಯೇಸುವೆ, ನಮ್ಮ ಮೇಲೆ ದಯೆ ತೋರಿ. ಪರಿಶುದ್ಧ ರೊಟ್ಟಿಯೇ, ದೈವಿಕ ರೊಟ್ಟಿಯೇ, ನಿಮಗೆ ಸದಾ ಸ್ತುತಿ ಸ್ತೋತ್ರಗಳು ಸಲ್ಲಲಿ. ಪರಮ ಪ್ರಸಾದದಲ್ಲಿ ಚಿತ್ತೈಸಿ ಬಂದಿರುವ ನನ್ನ ಯೇಸುವೆ, ನಮ್ಮ ಮೇಲೆ ದಯೆ ತೋರಿ. ಪರಿಶುದ್ಧ ರೊಟ್ಟಿಯೇ, ದೈವಿಕ ರೊಟ್ಟಿಯೇ, ನಿಮಗೆ ಸದಾ ಸ್ತುತಿ ಸ್ತೋತ್ರಗಳು ಸಲ್ಲಲಿ. ಮಧುರ ಭರಿತವರಾದ ಯೇಸುವೆ, ನಿಮ್ಮ ಪೂಜ್ಯ ಪೀಠದ ಮುಂದೆ ನನ್ನ ಹೃದಯವು ಸ್ನೇಹ ಜ್ವಾಲೆಯಿಂದ ಉರಿಯುವ ದೀಪವಾಗಲಿ. ಮಹಾಪ್ರಿಯ ಯೇಸುವೆ, ನಾನು ನಿಮ್ಮನ್ನು ಮುಖಾಮುಖಿಯಾಗಿ ದರ್ಶಿಸಿ ಸದಾಕಾಲಕ್ಕೂ ನಿಮ್ಮ ಮಡಿಲಿನಲ್ಲಿದ್ದುಕೊಂಡು ವಿಶ್ರಾಂತಿ ಪಡೆಯುವುದು ಯಾವಾಗ? ಅತ್ಯಂತ ಪ್ರೀತಿಭರಿತರಾದ ಕರ್ತರೆ, ನಿಮ್ಮ ಪ್ರಿಯ ಸಂಸ್ಕಾರದ ಸರಪಣಿಯಿಂದ ನಮ್ಮೆಲ್ಲರನ್ನು ಬಂಧಿಸಿರಿ. ಪಾರಿವಾಳದ ಹಾಗೆ ರೆಕ್ಕೆಗಳು ನಮ್ಮೆಲ್ಲರಿಗೂ ಇದ್ದಿದ್ದರೆ ಎಷ್ಟೋ ಸಂತೋಷದಿಂದ ಹಾರಿ ಹೋಗಿ ನನ್ನ ಯೇಸುವಿನ ಪವಿತ್ರ ಹೃದಯದಲ್ಲಿ ಸದಾಕಾಲಕ್ಕೂ ವಿಶ್ರಾಂತಿ ಹೊಂದುತ್ತಿದ್ದೆನು. ಪ್ರೇಮದ ಸರಪಣಿಯಿಂದ ಬಂಧಿಸಲ್ಪಟ್ಟಿರುವ ದಿವ್ಯ ಹೃದಯವೇ, ನಿರ್ಭಾಗ್ಯವಾದ ನನ್ನ ಹೃದಯವನ್ನು ನಿಮ್ಮ ಪವಿತ್ರ ಪೀಠದ ಕೆಳಗಿರಿಸಿ ಪ್ರೀತಿಯಿಂದ ಬಂಧಿಸಿರಿ. ಮಹಾಪ್ರಿಯ ಯೇಸುವೆ, ತಮಗಾಗಿಯೇ ನೀವು ನನ್ನ ಹೃದಯವನ್ನು ಸೃಷ್ಟಿಸಿರುವುದರಿಂದ ಪವಿತ್ರ ಪೆಟ್ಟಿಗೆಯೊಳಗಿರುವ ನಿಮ್ಮ ದಿವ್ಯ ಹೃದಯದೊಂದಿಗೆ ಅದನ್ನಿಟ್ಟು ಮರೆಮಾಡಿರಿ. ಸುಗುಣಭರಿತ ದಿವ್ಯ ಕರ್ತರೆ, ನನ್ನ ಹೃದಯವು ಕ್ಷೀಣವಾಗಿ ಬಲಹೀನವಾಗಿರುವುದರಿಂದ ನಿಮ್ಮ ಪವಿತ್ರ ಹೃದಯದೊಳಗೆ ಪ್ರವೇಶಿಸಿ ವಿಶ್ರಾಂತಿ ಹೊಂದಲು ನಿಮ್ಮ ಕೃಪೆಯನ್ನು ದಯಪಾಲಿಸಿರಿ. ಯೇಸುವೆ, ಅಂತರಂಗದಲ್ಲಿರುವ ನಿಮ್ಮ ಸ್ನೇಹದ ರಹಸ್ಯಗಳನ್ನು ನನಗೆ ತಿಳಿಸಿರಿ. ಪರಮ ಪ್ರಸಾದದಲ್ಲಿ ವಾಸಿಸುವ ಯೇಸುವನ್ನು ಪ್ರಪಂಚವು ಚೆನ್ನಾಗಿ ತಿಳಿದುಕೊಂಡದ್ದೇ ಆದರೆ ಇಹಲೋಕವು ಅಧಿಕ ಸಮೀಪವಾಗಿ ಗೋಚರಿಸುತ್ತದೆ. ಮಹಾಪವಿತ್ರ ಪರಮ ಪ್ರಸಾದಕ್ಕೆ ಯುಗ ಯುಗಾಂತರಕ್ಕೂ ಸ್ತುತಿ ಸ್ತೋತ್ರಗಳು ಸಲ್ಲಲಿ. ಕನ್ಯಾ ಮರಿಯಮ್ಮನವರೇ, ಪರಿಶುದ್ಧ ಪರಮ ಪ್ರಸಾದದಲ್ಲಿರುವ ನಮ್ಮ ಕರ್ತರ ತಾಯಿ, ಕ್ರೈಸ್ತ ಭಕ್ತರ ಮಹಿಮೆಯೇ, ಧರ್ಮಸಭೆಯ ಸಂತೋಷವೇ, ನಮಗಾಗಿ ಪ್ರಾರ್ಥಿಸಿರಿ. ಭಕ್ತ ವಿಶ್ವಾಸಿಗಳೆಲ್ಲರೂ ಪ್ರತಿದಿನವೂ ಪರಮ ಪ್ರಸಾದವನ್ನು ಸ್ವೀಕರಿಸಲು ಯೋಗ್ಯರಾಗುವ ಹಾಗೆ ಅವರಲ್ಲಿ ಪರಿಶುದ್ಧ ಪರಮ ಪ್ರಸಾದದ ಮೇಲೆ ಭಕ್ತಿಯು ಹೆಚ್ಚು ಹೆಚ್ಚಾಗಿ ಉದ್ಭವಿಸುವಂತೆ ಮಾಡಿರಿ. ಯೇಸುಸ್ವಾಮಿ ಸಂತ ಮರಿಯ ಮಗ್ದಲೇಮನವರಿಗೆ ದರ್ಶನವಾಗಿ, ಇಗೋ, ಮನುಷ್ಯರನ್ನು ಪ್ರೀತಿಸುವ ಈ ಹೃದಯವನ್ನು ನೋಡು. ಆದರೆ ಮನುಷ್ಯರಾದರೂ ಈ ಪ್ರೀತಿಗೆ ಬದಲಾಗಿ ತಮ್ಮ ಪಾಪಕ್ರಮಗಳಿಂದ ನನ್ನ ಹೃದಯವನ್ನು ನೋಯಿಸುತ್ತಿದ್ದಾರೆ. ನೀನಾದರೂ ಇದಕ್ಕೆ ಪರಿಹಾರವನ್ನು ಮಾಡಲು ಪ್ರಯತ್ನಿಸುವೆಯಾ ಎಂಬುದಾಗಿ ಕೇಳಿದರು.
Hallelujah, hallelujah. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಸ್ತುತಿ. ಹಾಲೆಲೂಯಾ, 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 ಹಾಲೆಲೂಯಾ. ಆರಾಧನೆ ಯೇಸುವೇ, ಆರಾಧನೆ ಯೇಸುವೇ. ಕರ್ತನೇ ಯೇಸುವೇ, ನಮ್ಮ ಮೇಲೆ ಕರುಣೆ ತೋರಿರಿ. ದಾವೀದ ಕುಲಪುತ್ರರೇ, ನಮ್ಮ ಮೇಲೆ ಕರುಣೆ ತೋರಿರಿ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಸ್ತುತಿಗಳ ಸಿಂಹಾಸನದಲ್ಲಿ ಇಳಿದು ಬರುವಂತಹ ದೇವರೇ, ನಮ್ಮೊಬ್ಬೊಬ್ಬರನ್ನು ಅರಸಿ ಆಶೀರ್ವದಿಸಿರಿ, ನಮ್ಮನ್ನು ರಕ್ಷಿಸಿ ಕಾಪಾಡಿರಿ. ಹಾಲೆಲೂಯಾ, 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 ಹಾಲೆಲೂಯಾ. ಕೀರ್ತನೆ 91. ದೇವಾಶ್ರಿತರು ಸುರಕ್ಷಿತರು. ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನು. ಆರಾಧನೆಗೆ ನೀನೇ ನನ್ನ ರಕ್ಷಕನು, ದುರ್ಗವು, ನಾನು ನಂಬಿದ ದೇವನು ಇನ್ನೇನು. ತಪ್ಪಿಸುವನು ಬೇಟೆಗಾರನ ಬಲೆಯಿಂದ, ರಕ್ಷಿಸುವನು ಮಾರಕವಾದ ವ್ಯಾಧಿಯಿಂದ, ಉಳಿಸುವನು ನಿನ್ನ ತನ್ನ ಗಡಿಗಳ ಕಿಟಕಿಯಲ್ಲಿ. ಆಶ್ರಯ ಪಡೆಯುವಿರಿ ಆತನ ಕಿಟಕಿಗಳಲ್ಲಿ. ರಕ್ಷಣೆಯ ಕವಚವಿದೆ ಆತನು ಕೊಟ್ಟ ಮಾತಿನಲ್ಲಿ. ನೀನು ವಂಚನೆಯಾಗಿಲ್ಲ ಇರುವಿನ ದುರಿತಕ್ಕೆ, ಹಗಲಿನಲ್ಲಿ ಹಾರಿ ಬರುವ ಬಿರುಸು ಬಾಣಕ್ಕೆ, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೆ, ನಡುವದಲ್ಲಿ ಪೀಡಿಸುವ ಚಾಡ್ಯಕ್ಕೆ. ಬೀಳಬಹುದು 1000 ಹೆಣಗಳು ಪಕ್ಕದಲ್ಲಿ, 10,000 ಹೆಣಗಳು ನಿನ್ನ ಬಲಗಡೆಯಲ್ಲಿ, ಅಂತ ಕೇಳೊಂದು ಬಾರದು ನಿನ್ನ ಪಾಲಿಗೆ. ನಿನ್ನ ಕಣ್ಣಾರೆ ಕಾಣುವೆ, ದುರುಳರ ದಂಡನೆಯನ್ನು ನೋಡುವೆ. ಪ್ರಭು ನಿನ್ನ ಆಶ್ರಯವಾಗಿಸಿಕೊಂಡಿರುವುದರಿಂದ, ಪರಾತ್ಪರನನ್ನು ನಿವಾಸ ಆಗಿಸಿಕೊಂಡಿದ್ದರಿಂದ, ಹಾನಿಯನ್ನು ನಿನಗೆ ಸಂಭವಿಸದು, ಕೆಡುಕು ನಿನ್ನ ಗುಡಾರದ ಬಳಿ ಸುಳಿಯದು. ನೀನು ಕೊಟ್ಟಿದ್ದನಾದ ಕಡಿತರಿಗೆ, ನಿನ್ನ ಕಾಲು ಕೈಗೆ ತಾಳದಂತೆ ನಿನಗೆ ತಿಳುವಳುವ ಕೈಗಳಲ್ಲಿ. ಸಿಂಹಗಳ ಮೇಲೂ ಸರ್ಪಗಳ ಮೇಲೂ ನಡೆಯುವೆ, ಪ್ರಾಯದ ಸಿಂಹವನ್ನು ಕಡ ಸರ್ಪವನ್ನು ತುಳಿದು ಬಿಡುವೆ. ಪ್ರಭು ನನ್ನ ಭಕ್ತನಾದ ನನಗೆ ಮೋಚಿಸುವೆನು, ನನ್ನ ನಾಮವನ್ನು ತಮ್ಮನಾದರಿಂದ ರಕ್ಷಿಸುವೆನು. ನನಗೆ ಕೊಡುವೆನು, ಸಂಕಟಗಳು ಅವರ ಸಂಗಡವಿರುವೆನು. ಅವನನ್ನು ತೃಪ್ತಿಪಡಿಸುವೆನು. ನಾನೀಡುವ ಮುಕ್ತಿಯಲ್ಲಿ ನಡೆಸುವೆನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ 136. ಒಳ್ಳೆಯವನಾದ ಪ್ರಭುವಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ದೇವಾದಿ ದೇವನಿಗೆ ಧನ್ಯವಾದ, ಯೇಸುವಿನ ಪ್ರೀತಿ ಶಾಶ್ವತ. ಮಹೋನ್ನತ ಪ್ರಭುವಿಗೆ ಧನ್ಯವಾದ, ಯೇಸುವಿನ ಪ್ರೀತಿ ಶಾಶ್ವತ. ಮಹತ್ ಕಾರ್ಯವೆಸಗಬಲ್ಲ ಆ ಏಕೈಕನಿಗೆ ಧನ್ಯವಾದ, ಯೇಸುವಿನ ಪ್ರೀತಿ ಶಾಶ್ವತ. ಜ್ಞಾನದಿಂದ ಜಗವನ್ನು ನಿರ್ಮಿಸಿದಾತನಿಗೆ ಧನ್ಯವಾದ, ಯೇಸುವಿನ ಪ್ರೀತಿ ಶಾಶ್ವತ. ಜಲರಾಶಿಯ ಮೇಲೆ ಭೂಮಿಯನ್ನು ಹಾಸಿದವನಿಗೆ ಧನ್ಯವಾದ, ಯೇಸುವಿನ ಪ್ರೀತಿ ಶಾಶ್ವತ. ಆ ಜ್ಯೋತಿ ಮಂಡಲವನ್ನು ಸೃಷ್ಟಿಸಿದಾತನಿಗೆ ಧನ್ಯವಾದ, ಯೇಸುವಿನ ಪ್ರೀತಿ ಶಾಶ್ವತ. ಹಗಲನ್ನಾಳಲು ಸೂರ್ಯನನ್ನು ಸೃಷ್ಟಿಸಿದಾತನಿಗೆ ಧನ್ಯವಾದ, ಯೇಸುವಿನ ಪ್ರೀತಿ ಶಾಶ್ವತ. ರಾತ್ರಿಯನ್ನಾಳಲು ಚಂದ್ರ ನಕ್ಷತ್ರಗಳನ್ನು ಸೃಷ್ಟಿಸಿದಾತನಿಗೆ ಧನ್ಯವಾದ, ಯೇಸುವಿನ ಪ್ರೀತಿ ಶಾಶ್ವತ. ಈಜಿಪ್ಟಿನ ಚೊಚ್ಚಲುಗಳನ್ನು ಸಂಹರಿಸಿದಾತನಿಗೆ ಧನ್ಯವಾದ, ಯೇಸುವಿನ ಪ್ರೀತಿ ಶಾಶ್ವತ. ಇಸ್ರಾಯೇಲರನ್ನು ಅಲ್ಲಿಂದ ಹೊರತಂದವನಿಗೆ ಧನ್ಯವಾದ, ಯೇಸುವಿನ ಪ್ರೀತಿ ಶಾಶ್ವತ. ಭುಜಬಲದಿಂದ ಕೈ ಚಾಚಿ ಅವರನ್ನು ಬಿಡಿಸಿದಾತನಿಗೆ ಧನ್ಯವಾದ, ಯೇಸುವಿನ ಪ್ರೀತಿ ಶಾಶ್ವತ. ಕೆಂಪು ಕಡಲನ್ನು ಇಬ್ಬಾಗಿಸಿದಾತನಿಗೆ ಧನ್ಯವಾದ, ಯೇಸುವಿನ ಪ್ರೀತಿ ಶಾಶ್ವತ. ಇಸ್ರಾಯೇಲರನ್ನು ಅದರ ನಡುವೆ ದಾಟಿಸಿದಾತನಿಗೆ ಧನ್ಯವಾದ, ಯೇಸುವಿನ ಪ್ರೀತಿ ಶಾಶ್ವತ. ಫರೋಹನನ್ನು ಅವನ ಸೈನ್ಯವನ್ನು ಆ ಕಡಲಲ್ಲಿ ಮುಳುಗಿಸಿದಾತನಿಗೆ ಧನ್ಯವಾದ, ಯೇಸುವಿನ ಪ್ರೀತಿ ಶಾಶ್ವತ. ತನ್ನ ಪ್ರಜೆಯನ್ನು ಅರಣ್ಯ ಮಾರ್ಗವಾಗಿ ಕರೆತಂದವನಿಗೆ ಧನ್ಯವಾದ, ಯೇಸುವಿನ ಪ್ರೀತಿ ಶಾಶ್ವತ. ಬಲವಂತ ರಾಜರನ್ನು ಉರುಳಿಸಿದಾತನಿಗೆ ಧನ್ಯವಾದ, ಯೇಸುವಿನ ಪ್ರೀತಿ ಶಾಶ್ವತ. ಪ್ರಖ್ಯಾತ ರಾಜರನ್ನು ಸಂಹರಿಸಿದಾತನಿಗೆ ಧನ್ಯವಾದ, ಯೇಸುವಿನ ಪ್ರೀತಿ ಶಾಶ್ವತ. ಅಮೋರಿಯರ ಅರಸನಾದ
ಸಿಂಹೋನನನ್ನು ಕೊಂದಾತನಿಗೆ ಧನ್ಯವಾದ. ಯೇಸುವಿನ ಪ್ರೀತಿ ಶಾಶ್ವತ. ಬಾಷಾನಿನ ಅರಸನಾದ ಓಗನನ್ನು ಸಂಹರಿಸಿದಾತನಿಗೆ ಧನ್ಯವಾದ. ಯೇಸುವಿನ ಪ್ರೀತಿ ಶಾಶ್ವತ. ಅವರ ನಾಡನ್ನು ಇಸ್ರಾಯೇಲರಿಗೆ ಕೊಟ್ಟಾತನಿಗೆ ಧನ್ಯವಾದ. ಯೇಸುವಿನ ಪ್ರೀತಿ ಶಾಶ್ವತ. ಅದನ್ನು ದಾಸರಾದ ನಮಗೆ ಸೊತ್ತಾಗಿ ನೀಡಿದಾತನಿಗೆ ಧನ್ಯವಾದ. ಯೇಸುವಿನ ಪ್ರೀತಿ ಶಾಶ್ವತ. ಹೀನ ಸ್ಥಿತಿಯಲ್ಲಿದ್ದ ನಮ್ಮನ್ನು ಜ್ಞಾಪಿಸಿಕೊಂಡಾತನಿಗೆ ಧನ್ಯವಾದ. ಯೇಸುವಿನ ಪ್ರೀತಿ ಶಾಶ್ವತ. ಶತ್ರು ಹಗೆಗಳಿಂದ ನಮ್ಮನ್ನು ಬಿಡಿಸಿದಾತನಿಗೆ ಧನ್ಯವಾದ. ಯೇಸುವಿನ ಪ್ರೀತಿ ಶಾಶ್ವತ. ಸಕಲ ಜೀವಿಗಳಿಗೆ ಆಹಾರ ನೀಡುವಾತನಿಗೆ ಧನ್ಯವಾದ. ಯೇಸುವಿನ ಪ್ರೀತಿ ಶಾಶ್ವತ. ಪರಲೋಕದಲ್ಲಿರುವ ದೇವನಿಗೆ ಧನ್ಯವಾದ. ಯೇಸುವಿನ ಪ್ರೀತಿ ಶಾಶ್ವತ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ನಾವು ಓದ್ತಾ ಇದ್ದೀವಿ, ಅದೇ ಓದೋಣ. ಒಂದು ಲೈನ್ ಆಗಿ ಯಾಕೋಬನ ಪುಸ್ತಕ ಓದಿದೆ, ಆ ಪುಸ್ತಕ ಫುಲ್ ಕ್ಲಿಯರ್ ಆಗುತ್ತೆ. ಯಾಕೋಬನು ಬರೆದ ಪುಸ್ತಕದಿಂದ ಇಂದಿನ ವಾಚನ. ಜ್ಞಾನದ ಗುಣ ನಡತೆಯಲ್ಲಿ ನಿಮ್ಮಲ್ಲಿ ಯಾರಾದರೂ ಜ್ಞಾನಿಯೂ ವಿವೇಕಿಯೂ ಆದವನು ಇದ್ದಾನೋ ಅಂಥವನು ಜ್ಞಾನದ ಲಕ್ಷಣವಾಗಿರುವ ವಿನಯಶೀಲತೆಯನ್ನು ತನ್ನ ನಡೆನುಡಿಯಲ್ಲಿ ತೋರ್ಪಡಿಸಲಿ. ನಿಮ್ಮ ಹೃದಯದಲ್ಲಿ ಮರ್ಮ ಮತ್ಸರವೂ ಸ್ವಾರ್ಥಾಭಿಲಾಷೆಯು ತುಂಬಿರುವಾಗ ಜ್ಞಾನಿಗಳೆಂದು ಕೊಚ್ಚಿಕೊಳ್ಳಬೇಡಿ. ಸತ್ಯಕ್ಕೆ ವಿರುದ್ಧವಾಗಿ ಸುಳ್ಳಾಡಬೇಡಿ. ಅಂಥ ಜ್ಞಾನ ದೇವರಿಂದ ಬಂದ ಜ್ಞಾನವಲ್ಲ, ಅದು ಪ್ರಾಪಂಚಿಕವಾದುದು, ಪ್ರಾಕೃತವಾದುದು, ಪೈಶಾಚಿಕವಾದುದು. ಮರ್ಮ ಮತ್ಸರವೂ ಸ್ವಾರ್ಥಾಭಿಲಾಷೆಯೂ ಇರುವ ಕಡೆಗಳೆಲ್ಲ ನಾನಾ ವಿಧವಾದ ಅಕ್ರಮಗಳು ದುಶ್ಚಟಗಳು ಇರುತ್ತವೆ. ದೇವರಿಂದ ಬರುವ ಜ್ಞಾನವಾದರೂ ಮೊದಲನೆಯದಾಗಿ ಪವಿತ್ರವಾದುದು. ಅದು ಶಾಂತಿ ಸಮಾಧಾನವುಳ್ಳದ್ದು, ಸಹನೆ ಸಂಯಮವುಳ್ಳದ್ದು, ನ್ಯಾಯಸಮ್ಮತವಾದದ್ದು, ದಯೆ ದಾಕ್ಷಿಣ್ಯಗಳಿಂದಲೂ ಸತ್ಕಾರ್ಯಗಳಿಂದಲೂ ಫಲಭರಿತವಾದದ್ದು. ವಂಚನೆಯಾಗಲಿ ಚಂಚಲತೆಯಾಗಲಿ ಅದರಲ್ಲಿ ಇರುವುದಿಲ್ಲ. ಸಮಾಧಾನ ಪಡಿಸುವವರು ಸಮಾಧಾನವೆಂಬ ಬೀಜವನ್ನು ಬಿತ್ತಿ ದೇವರೊಡನೆ ಸತ್ಸಂಬಂಧವೆಂಬ ಫಲವನ್ನು ಕೊಯ್ಯುತ್ತಾರೆ. ಪ್ರಭುವಿನ ವಾಕ್ಯವಿದು. ಪ್ರಿಯರೇ, ಈ ಒಂದು ವಾಕ್ಯಗಳಲ್ಲಿ ಯಾಕೋಬನು ಜ್ಞಾನದ ಬಗ್ಗೆ ತುಂಬಾ ಚೆನ್ನಾಗಿ ವಿವರಣೆಯನ್ನು ಕೊಡ್ತಾನೆ. ದೇವರಿಂದ ಬರುವಂತಹ ಜ್ಞಾನ ಶಾಂತಿ ಸಮಾಧಾನವುಳ್ಳಂತಹ ಒಂದು ಜ್ಞಾನ. ಮೊದಲನೇದಾಗಿ ಅದು ಪವಿತ್ರವಾದಂತಹ ಜ್ಞಾನವನ್ನ ದೇವರು ನಮಗೆ ಕೊಡ್ತಾರೆ. ಸೊ ನಮ್ಮ ಜ್ಞಾನದಲ್ಲಿ ನಾವು ಮರ್ಮ ಮತ್ಸರಗಳನ್ನ ತುಂಬಿಸಿಕೊಂಡಂತಹ ಸಂದರ್ಭದಲ್ಲಿ ಅದು ಅನೇಕ ಅಕ್ರಮಗಳು ದುಶ್ಚಟಗಳು ನಡೆಯೋದಕ್ಕೆ ಕಾರಣವಾಗುತ್ತೆ. ಅದು ಪ್ರಾಪಂಚಿಕ ಜ್ಞಾನ. ಸೊ ದೇವರಿಂದ ಬರುವಂತಹ ಜ್ಞಾನ ಪವಿತ್ರವಾದಂಥದ್ದು, ನ್ಯಾಯಸಮ್ಮತವಾದಂಥದ್ದು. ಆ ಜ್ಞಾನದಿಂದ ನಮಗೆ ಶಾಂತಿ ಸಮಾಧಾನ ನಮ್ಮ ಕುಟುಂಬಗಳಲ್ಲಿ ದೊರಕುತ್ತದೆ ಎಂಬುದಾಗಿ ಈ ವಾಕ್ಯಗಳು ನಮಗೆ ತಿಳಿಯಪಡಿಸುತ್ತವೆ. ಸೊ ನಾವೆಲ್ಲರೂ ಮೊಣಕಾಲೂರಿ ಪ್ರಭು ಯೇಸು ನೀಡುವಂತಹ ಆ ಜ್ಞಾನಕ್ಕಾಗಿ ಪ್ರಾರ್ಥಿಸೋಣ. ದೇವರಿಂದ ಬರುವಂತಹ ಜ್ಞಾನ ಪವಿತ್ರವಾದಂಥದ್ದು, ನಮ್ಮ ಕುಟುಂಬಗಳನ್ನು ಬೆಳಗುವಂಥದ್ದು, ನಮ್ಮ ಹೃದಯಗಳಲ್ಲಿ ನಮ್ಮ ಕುಟುಂಬಗಳಲ್ಲಿ ಶಾಂತಿ ಸಮಾಧಾನವನ್ನು ತರುವಂತಹ ಜ್ಞಾನ, ದೇವರು ನೀಡುವಂತಹ ಆ ಜ್ಞಾನ. ತಂದೆಯಾದ ದೇವರೇ, ಈ ವಾಕ್ಯಗಳು ನಮ್ಮ ಜೀವನದಲ್ಲಿ ನೆರವೇರುವಂತೆ ನಿಮ್ಮ ಪವಿತ್ರ ಆತ್ಮರ ವರಗಳನ್ನು ನಮ್ಮ ಮೇಲೆ ಸುರಿಸಿರಿ. ನೀವು ನೀಡುವಂತಹ ಆ ಜ್ಞಾನವನ್ನು ನಮ್ಮಲ್ಲಿ ತುಂಬಿಸಿರಿ. ಪವಿತ್ರ ಆತ್ಮರ ವರದಾನವಾದ ಆ ಜ್ಞಾನವು
ನಮ್ಮೊಬ್ಬೊಬ್ಬರಲ್ಲಿಯೂ ನೆಲೆಗೊಳ್ಳಲಿ. ಆ ಜ್ಞಾನದಿಂದ ನಮ್ಮ ಕುಟುಂಬ ಜೀವನವು ಶಾಂತಿ ಸಮಾಧಾನದಿಂದ ಪಾವಿತ್ರತೆಯಿಂದ ನಡೆಯುವಂತಾಗಲಿ. ಇಲ್ಲಿ ನೆಲೆದಿರುವ ಪ್ರತಿಯೊಬ್ಬೊಬ್ಬರನ್ನು ಅರಸಿ ಆಶೀರ್ವದಿಸಿ ನಿಮ್ಮ ಪವಿತ್ರ ಜ್ಞಾನದಿಂದ ನಮ್ಮೊಬ್ಬೊಬ್ಬರನ್ನು ತುಂಬಿ ಅಭಿಷೇಕಿಸಿರಿ ಯೇಸುವೇ. ನಾವು ಬೇಡಿದ್ದೆಲ್ಲವನ್ನು ಪ್ರಭು ಯೇಸುವಿನ ನಾಮದಲ್ಲಿ ನಮಗೆ ದಯಪಾಲಿಸುತ್ತೀರಿ ಎಂಬ ವಿಶ್ವಾಸದೊಂದಿಗೆ ನಿಮ್ಮನ್ನು ಆರಾಧಿಸುತ್ತೇವೆ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಸ್ತುತಿ. ಹಾಲೆಲೂಯ, 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 ಹಾಲೆಲೂಯ. ತಂದೆಯಾದ ದೇವರ ಈ ಸಮಯದಲ್ಲಿ ನಾವು ನಿಮ್ಮನ್ನು ಬೇಡುತ್ತೇವೆ ಸ್ವಾಮಿ. ನಮ್ಮೆಲ್ಲರಿಗೂ ನಿಮ್ಮ ಪವಿತ್ರ ಆತ್ಮರ ಜ್ಞಾನವನ್ನು ನಮ್ಮ ಮೇಲೆ ಸುರಿಸಿ ನಮ್ಮನ್ನು ಆಶೀರ್ವದಿಸಬೇಕೆಂದು ನಿಮ್ಮನ್ನು ಬೇಡುತ್ತೇವೆ ಸ್ವಾಮಿ. ಓ ಎಂತ ದಿವ್ಯ ಸಂಸ್ಕಾರ, ಬಾಗಿ ವಂದಿಸೋಣ. ಆಳೆಯಾಜ್ಞೆ ಹೊಸ ವಿಧಿಗೆ ಎಡೆಯಿತ್ತು ನಿಂತಿದೆ. ಇಂದ್ರಿಯದಿಂದ ವಿಶ್ವಾಸವು ತೋರಲಿ. ಪಿತನಿಗೂ ಸುತನಿಗೂ ಈರ್ವರಿಂದೊರಡುವ ಪವಿತ್ರಾತ್ಮರವರಿಗೂ ಸ್ತುತಿ ಜಯ ಮಂಗಳ ಸಮಪ್ರಭೆ ಗೌರವವು ಮಹಿಮೆಯು ಸಲ್ಲಲಿ. ಆಮೆನ್. ನಿತ್ಯ ಸ್ತುತಿಗೆ ಯೋಗ್ಯರಾದಂತಹ ಅತಿ ಪವಿತ್ರ ಪರಮ ಪ್ರಸಾದಕ್ಕೆ ನಿತ್ಯ ಸ್ತುತಿಗೆ ಯೋಗ್ಯರಾದಂತಹ ಅತಿ ಪವಿತ್ರ ಪರಮ ಪ್ರಸಾದಕ್ಕೆ ನಿತ್ಯ ಸ್ತುತಿಗೆ ಯೋಗ್ಯರಾದಂತಹ ಅತಿ ಪವಿತ್ರ ಪರಮ ಪ್ರಸಾದಕ್ಕೆ ಪುತ್ರರೊಡಗೂಡಿ ಆರಸೆಮ್ಮನು ತಾಯೇ ಪವಿತ್ರ ಶ್ರೀಯ ಪುತ್ರ ಮೂಲಕ ನಮ್ಮನ್ನು ರಕ್ಷಿಸಲಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೆನ್.